ಮಲೆಮಹದೇಶ್ವರನ ಕತೆ ಕರ್ನಾಟಕದ ಜನಪದ ಸಾಹಿತ್ಯದಲ್ಲಿ ಪ್ರಾಮುಖ್ಯವಾಗಿರುವ ಒಂದು ಧಾರ್ಮಿಕ ಹಾಗೂ ಪೌರಾಣಿಕ ಕಥೆಯಾಗಿದ್ದು, ಅದು ಹಲವು ದಶಕಗಳಿಂದ ಜನಮನದಲ್ಲಿ ಆಳವಾಗಿ ಬೇರೂರಿದಿದೆ. ಮಲೆಮಹದೇಶ್ವರನನ್ನು ಮಹದೇವನ ಅವತಾರ ಎಂದು ಭಕ್ತರು ಪೂಜಿಸುತ್ತಾರೆ. ಮಹದೇಶ್ವರನ ಕತೆ 1. ಮಹದೇಶ್ವರನ ಜನನ. ಮಹದೇಶ್ವರನು ಶ್ರೀಮಹಾದೇವನ ಅವತಾರವಾಗಿ ಜನಿಸುತ್ತಾನೆ. ತಾಯಿ ಉಪನಾಳೆ ಎಂಬ ಯೋಗಿನಿಯ ಮಗನಾಗಿ, ಈ ಮಹಾತ್ಮನು ಒಂದು ದಿನ ಜಗದ ಸುಖಕ್ಕಾಗಿ ಮಹದೇವನಂತೆ ತಪಸ್ಸು ಮಾಡುತ್ತಾನೆ. 2. ಬಾಲ್ಯ ಮತ್ತು ಯೋಗ. ಬಾಲ್ಯದಲ್ಲಿಯೇ ಯೋಗಾಭ್ಯಾಸದಲ್ಲಿ ದಕ್ಷಿಣ ಭಾರತದ ಹಲವು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡುತ್ತಾನೆ. ಅವನು ತನ್ನ ತಾಯಿಯ ಶಕ್ತಿಯಿಂದಲೂ ಮತ್ತು ಸ್ವಯಂ ಯೋಗದ ಮೂಲಕವೂ ಅಷ್ಟಸಿದ್ಧಿಗಳನ್ನು ಪಡೆಯುತ್ತಾನೆ. 3. ಮಹದೇಶ್ವರನ ಪವಾಡಗಳು. ಮಹದೇಶ್ವರನು ಮಲೆಮಹದೇಶ್ವರ ಬೆಟ್ಟದಲ್ಲಿ ತನ್ನ ಪವಾಡಗಳನ್ನು ತೋರಿಸುತ್ತಾನೆ. ಅವನು ತನ್ನ ದಿವ್ಯ ಶಕ್ತಿಯಿಂದ ದಟ್ಟ ಕಾಡಿನಲ್ಲಿ ವಾಸಿಸುತ್ತಿದ್ದ ಕತ್ತೆಂಬೋಗೆಳ್ಳನೆ ಎಂಬ ರಾಕ್ಷಸನನ್ನು ಹತಮಾಡುತ್ತಾನೆ. ಇದರಿಂದ ಮಹದೇಶ್ವರನ ಮಹಿಮೆ ಮತ್ತಷ್ಟು ಪ್ರಸರಿಸುತ್ತದೆ. 4. ಮಲೆಮಹದೇಶ್ವರ ಬೆಟ್ಟ. ಮಹದೇಶ್ವರನು ತನ್ನ ದಿವ್ಯ ಶಕ್ತಿಯಿಂದ ಕಾಡಿನ ಜಂತುಗಳು ಮತ್ತು ಹಿಂಸಕರು ಭಯಪಡುವಂತೆ ಮಾಡುತ್ತಾನೆ. ಇವನು ಮಲೆಮಹದೇಶ್ವರ ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಾ ಅಲ್ಲಿ ವಾಸಿಸುತ್ತಾನೆ. ಈ ಸ್ಥಳವು ಆನಂತರ ದಕ್ಷಿಣ ಭಾರತದ ಪ್ರಮುಖ ತೀರ್ಥಕ್ಷೇತ್ರವಾಗುತ್ತದೆ. 5. ಮಹದೇಶ್ವರನ ಭಕ್ತಿಗೀತೆಗಳು. ಮಹದೇಶ್ವರನ ಗುಣಗಾನವನ್ನು ಹಾಡುವ ಜನಪದ ಗೀತೆಗಳು ಈಗಲೂ ಪಳ್ಳೆ ಹಳ್ಳಿಗಳಲ್ಲಿ ಪ್ರಸಿದ್ಧವಾಗಿವೆ. ಇವುಗಳ ಮೂಲಕ ಮಹದೇಶ್ವರನ ಆಧ್ಯಾತ್ಮಿಕ ಶಕ್ತಿ, ಅವನ ಪವಾಡಗಳು, ಮತ್ತು ಭಕ್ತರ ಮೇಲಿನ ಅನುಗ್ರಹಗಳು ಹೆಸರಾಗಿವೆ. 6. ಮಹದೇಶ್ವರನ ಶಿಲಾಮೂರ್ತಿ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರನ ದೇಗುಲವಿದೆ, ಅಲ್ಲಿ ಮಹದೇಶ್ವರನ ಶಿಲಾಮೂರ್ತಿ ಆಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುವುದು. ಈ ದೇವಾಲಯವು ಭಕ್ತರಿಗೆ ಪವಿತ್ರ ಸ್ಥಳವಾಗಿದ್ದು, ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ಈ ಕತೆ ಕರ್ನಾಟಕದ ಜನರ ಆಸ್ಥೆಯ ಭಾಗವಾಗಿದ್ದು, ಶ್ರೀಮಹದೇಶ್ವರನ ಮಹತ್ವವನ್ನು ಪ್ರತಿಪಾದಿಸುತ್ತದೆ.